ನಾನು ಬರೀ ಕನ್ಸು ಕಾಣ್ಕೊಂಡು ಕೂತಿದ್ರೆ ಆಗೋದಿಲ್ಲ. ಅದಕ್ಕೆ ಲೈಫಲ್ಲಿ ನಾವು ಏನು ಮಾಡಬೇಕು ಅಂತ ಯು ಹ್ಯಾವ್ ಟು ವರ್ಕ್ ಇನ್ ಅ ಸ್ಮಾರ್ಟ್ ವೇ ಆಲ್ಸೋ. ಏನೋ ಒಂದು ಪ್ರಾಜೆಕ್ಟ್ ಲಾಂಚು, ಮನೆಗೆ ಹೋಗಿ ಫುಲ್ ಡಿಪ್ರೆಷನಲ್ಲಿ ಇರ್ತೀವಿ. ಮುಂಚೆ ವರ್ಕ್ ಆಗ್ತಾ ಇರಲಿಲ್ಲ, ಇವಾಗ ಸಿಚುವೇಶನ್ಸ್ ನೋಡಿದ್ರೆ ಅದು ನಮ್ಮ ಚಾನಲ್ ಅವ್ರು ಅಂಥವ್ರನ್ನೂ ಸೆಲೆಕ್ಟ್ ಮಾಡಿಬಿಡ್ತಾರೆ ಅನ್ಸುತ್ತೆ ಒಂದೊಂದ್ಸತಿ ನೋಡಿದ್ರೆ. ಆದರೆ ನನ್ನ ಮಗಂಗೆ ಆ್ಯಕ್ಟರ್ಸ್ ಬೇಡ, ಈ ಥರ ಬರ್ತಾಯಿತ್ತು. ನಾವು ಇಡೀ ಲೈಫ್ನ ಇದಕ್ಕೆ ಡೆಡಿಕೇಟ್ ಮಾಡ್ಕೋತೀವಿ. ನಾವು ಎಲ್ಲರೂ ಯಶ್ ಆಗೋಕ್ಕಾಗಲ್ಲ, ಎಲ್ಲರೂ ರಾಧಿಕಾ ಪಂಡಿತ್ ಆಗೋಕ್ಕಾಗಲ್ಲ. ಇದು ಆ್ಯಕ್ಚುಲಿ ನನಗೂ ಒಂದು ಉತ್ತರ ಸಿಕ್ಕಿಲ್ದಿರೋ ಪ್ರಶ್ನೆಗಳು. ಕೊನೆಗೆ ಉಳಿಯೋದು ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್ ಎರಡೇ. ಕೆಲವು ಕಡೆ ನೀವು ಈಗ ಔಟ್ಡೋರ್ ಶೂಟಿಗೆಲ್ಲ ಹೋಗ್ತೀರಾ, ಅಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೆ ಅಥವಾ ವಾಶ್ರೂಮ್ಸ್ ಆಗಿರ್ಬೋದು, ಅಥವಾ ಹೆಣ್ಮಕ್ಳ ಮಂತ್ಲಿ ಪ್ರಾಬ್ಲಮ್ ಟೈಮಲ್ಲಿ ಆಗೋ ಕಷ್ಟಗಳು. ಕೆಲವು ಪ್ರೊಡಕ್ಷನ್ ಹೌಸ್ ಅವರು ಹೌದು ಕ್ಯಾರವನ್ ಕೊಟ್ಟಿರ್ತಾರೆ, ಅಥವಾ ಇನ್ನೊಂದೇನೋ ಯಾವುದೋ ಒಂದು ಲೋ ಬಜೆಟೋ ಅಥವಾ ಇನ್ನೊಂದು ಯಾವುದೋ ಆ ಜಾಗಕ್ಕೆ ಹೋಗೋಕ್ಕಾಗ್ದಿರೋ, ಅಂದರೆ ಕ್ಯಾರವನ್ ಹೋಗೋಕ್ಕಾಗ್ದಿರೋ ಅಂಥ ಜಾಗದಲ್ಲಿ ಶೂಟ್ ಆಗ್ತಿರ್ಬೋದು, ಯಾವುದೋ ಕಾಡೊಳಗಡೆ ಇನ್ನೊಂದೇನೋ. ಅಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ? ಅಲ್ಲ, ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಈ ವಿಷಯದಲ್ಲಿ. ಬಿಕಾಸ್ ಇದು ಬೇಸಿಕ್ಕು, ಇದು ಲಕ್ಸುರಿ ಅಲ್ಲ. ಇದು ನಾವು ಬೇಸಿಕ್ ಎಲ್ಲ ಆರ್ಟಿಸ್ಟ್ಗೆ, ಏನೋ ಚಿಕ್ಕ ಕ್ಯಾರೆಕ್ಟರ್ ಆರ್ಟಿಸ್ಟು ಹೀರೋಯಿನು ಅಲ್ಲ. ಫಾರ್ ಎವ್ರಿ ವಿಮೆನ್ ಇದು ಸೇಫ್ಟಿ ಈಸ್ ಅ ಮಸ್ಟ್. ಆಫ್ಕೋರ್ಸ್ ನಮಗೆ ಸೀರಿಯಲಲ್ಲಿ ಕ್ಯಾರವನ್ಸ್ ಎಲ್ಲ ಇರಲ್ಲ, ಸಿನಿಮಾದಲ್ಲಿ ಮಾತ್ರ, ಅದು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಮಾತ್ರ ಕ್ಯಾರವನ್ಸ್ ಇರುತ್ತೆ, ಸೀರಿಯಲ್ಗಳಲ್ಲಿ ಇರಲ್ಲ. ಓಕೆ, ಕ್ಯಾರವನು ಇಲ್ಲ ಅಂದರೆ ಪ್ರೊವೈಡ್ ಅ ಗುಡ್ ವಾಶ್ರೂಮ್ ಫೆಸಿಲಿಟಿ. ಸೊ ಅಷ್ಟೇ, ಅದು ಬೇಸಿಕ್. ಇದು ಪ್ರೊಡಕ್ಷನ್ ಕೆಲವು ಮಾಡಲ್ಲ, ಬಟ್ ಮಾಡಬೇಕು. ಅದನ್ನೇ ನಾವು ಫೈಟ್ ಮಾಡೋದು ಎಷ್ಟೊಂದು ಸತಿ. ಕೆಲವು ಸತಿ ನಮಗೂ ಅದು ಎಕ್ಸ್ಪೀರಿಯನ್ಸ್ ಆದಾಗ ಬೇರೆ ಬೇರೆ ಪ್ರಾಜೆಕ್ಟ್ಸಲ್ಲಿ ನಾವು ಅದನ್ನು ಫೈಟ್ ಮಾಡಲೇಬೇಕು. ನಮ್ಗೆ ಗೊತ್ತಿರೋ ಆ್ಯಕ್ಟರ್ಸೇ ತುಂಬ ಜನ ಇವಾಗ ಇದು ಕರೆಕ್ಟಾಗಿ ನೀವು ಪ್ರೊವೈಡ್ ಮಾಡಲಿಲ್ಲ ಅಂದರೆ ನಾನು ಶಾರ್ಟಿಗೆ ಬರಲ್ಲ ಅಂತ ಕೂರ್ತಾರೆ. ಅದು ರೂಡ್ ಅನ್ಸ್ಬೋದು, ಬಟ್ ದಟ್ ಈಸ್ ರಿಕ್ವೈರ್ಡ್. ಇಲ್ಲ ಅಂತ ಅಂದರೆ ಯಾವಾಗ ಅವರು ಇದನ್ನು ಚೇಂಜ್ ಮಾಡೋದು? ಓಕೆ, ಇವ್ರು ಅಡ್ಜಸ್ಟ್ ಮಾಡ್ಕೋತಾರೆ ಅಂತ ಅಂದರೆ ಎಷ್ಟೊಂದು ಜನಕ್ಕೆ ಇನ್ಫೆಕ್ಷನ್ಸ್ ಆಗಿರುತ್ತೆ, ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್ಸ್ ಆಗುತ್ತೆ. ಆ್ಯಂಡ್ ವಿಮೆನ್ ವಿಲ್ ಹ್ಯಾವ್ ಸೋ ಮೆನಿ ಇಶ್ಯೂಸ್. ನಮಗೆ ಆ ಥರ ಎಸ್ಪೆಷಲಿ ಪೀರಿಯಡ್ಸ್ ಟೈಮಲ್ಲಿ ಇಟ್ ಈಸ್ ರಿಕ್ವೈರ್ಡ್ ಅಲ್ವಾ, ಒಂದು ಪ್ರಾಪರ್ ಕಾಮನ್ ಫೆಸಿಲಿಟಿ ಬೇಕೇ ಬೇಕು. ನನಗಂತೂ ಯಾವಾಗಲೂ ಒಂದ್ಸತಿ ಶೂಟಲ್ಲಿ ಮಳೆ ಸೀಕ್ವೆನ್ಸ್ ಇತ್ತು. ಐ ವಾಸ್ ಆನ್ ಮೈ ಪೀರಿಯಡ್ಸ್. ಇಮ್ಯಾಜಿನ್ ಡೇ ಸೀನು, ನಾವು ಬೆಟ್ಟದ ಮೇಲೇನೋ ಮಳೆ ಸೀಕ್ವೆನ್ಸಲ್ಲಿ ಇದ್ದೀವಿ ಆ್ಯಂಡ್ ಮಳೆ ಬರ್ತಿರಲ್ಲ, ಆಬ್ವಿಯಸ್ಲಿ ಆರ್ಟಿಫಿಷಿಯಲ್ ಮಳೆ. ಸೊ ಫುಲ್ಲು ಜೋರು ಮಳೆನಲ್ಲಿ ನೆನಿಬೇಕು. ಆ್ಯಂಡ್ ಅವತ್ತೇ ನಾನು ಫಸ್ಟ್ ಡೇ ಆಫ್ ಮೈ ಪೀರಿಯಡ್ಸಲ್ಲಿ ಇದ್ದೀವಿ. ವಿ ಕಾಂಟ್ ಕಂಪ್ಲೇನ್, ನಾವು ಯಾರಿಗೂ ಹೇಳೋಕ್ಕಾಗಲ್ಲ ನಾನು ಬರೋಕ್ಕಾಗಲ್ಲ ಇವತ್ತು ನಾನು ಪೀರಿಯಡ್ಸಲ್ಲಿದ್ದೀನಿ ಅಂತ, ನಾ ಏನೂ ಮಾಡೋಕ್ಕಾಗಲ್ಲ. ಸೊ ನಾನು ಮುಂಚೆನೇ ರಿಕ್ವೆಸ್ಟ್ ಮಾಡಿಕೊಂಡೆ, ನೋಡಿ ನಾನು ಫುಲ್ ಸ್ನಾನ ಮಾಡಲೇಬೇಕು, ಈ ಥರ ಇದೆ ಸಿಚುವೇಶನು, ನನಗೆ ನೀಟಾಗಿ ಫೆಸಿಲಿಟಿ ಕೊಡಿ ಅಂತ. ಆ್ಯಂಡ್ ತೆಗೆ ಒಂದು ಕ್ಯಾರವನ್ ತರಿಸಿದ್ರು, ಬಿಕಾಸ್ ಅವತ್ತು ಮಳೆ ಸೀಕ್ವೆನ್ಸ್ ಇತ್ತು ಅಂತ. ಸೊ ಕ್ಯಾರವನ್ನಲ್ಲಿ ಐ ಟುಕ್ ಶವರ್ ಆ್ಯಂಡ್ ದೆನ್ ಕೇಮ್ ಔಟ್. ಸೊ ಇದು ಬೇಸಿಕ್. ಬಟ್ ತುಂಬ ಕಡೆ ಬೇರೆ ನನಗೆ ಎಕ್ಸ್ಪೀರಿಯನ್ಸು ಆಗಿದೆ ಬೇರೆ ಪ್ರೊಡಕ್ಷನ್ಸಲ್ಲಿ, ಈ ಬೇಸಿಕ್ಕೇ ಇರಲ್ಲ. ಹೌದು, ಅಂದರೆ ಅದನ್ನು ನಮಗೆ ಅದು ಸಿಂಪಲ್ ಅಂತ ಅನಿಸ್ಬೋದೇನೋ ಜನರಿಗೆ, ಬಟ್ ಅದು ಆ ಟೈಮಲ್ಲಿ ಆ ಸಿಚುವೇಶನ್ಲಿ ಯಾರು ಇರ್ತಾರಲ್ಲ ಅವ್ರದ್ದು ಆ ಕಷ್ಟ ಅವ್ರು ಫೇಸ್ ಮಾಡ್ಬೇಕಾದ್ರೆ ಅದು ರಿಯಲ್ ಗೊತ್ತಾಗುತ್ತೆ. ಕಾಸ್ಟ್ಯೂಮ್ ಚೇಂಜಿಂಗ್ ನೆಟ್ಟಿಗೆ ರೂಮ್ ಇರಲ್ಲ, ಎಲ್ಲೋ ಒಂದು ಪರ್ದೆ ಹಾಕ್ಬಿಟ್ಟು ಇಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕರೆಕ್ಟ್. ಆಮೇಲೆ ಹೆಣ್ಮಕ್ಳಿಗೆ ಆ ಥರ ಆದರೆ ಗಂಡು ಮಕ್ಳಿಗೆ ಕೆಲವು ಕಡೆ ರೋಡಲ್ಲೇ ಚೇಂಜ್ ಮಾಡೋದು ಇದೆ. ಪಾಪ ಗಂಡು ಮಕ್ಳಿಗಂತೂ ಇನ್ನೂ ವರ್ಸ್ಟ್. ಹೆಣ್ಮಕ್ಳಿಗಾದ್ರೂ ಒಂದು ಪಕ್ಷ ಒಂಚೂರು ಕನ್ಸಿಡರ್ ಮಾಡ್ತಾರೇನೋ, ಗಂಡು ಮಕ್ಳಿಗೆ ಅದೂ ಇಲ್ಲ. ಕರೆಕ್ಟ್. ಪೇಮೆಂಟ್ ವಿಚಾರಗಳು ಬಂದರೆ ಅಫ್ಕೋರ್ಸ್ ಕೆಲವು ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸ್ಗಳಿದೆ, ಅದು ಕರೆಕ್ಟಾಗಿ ಪೇಮೆಂಟ್ ಮಾಡ್ತಾರೆ. ಇನ್ನು ಕೆಲವು ಪ್ರೊಡಕ್ಷನ್ ಹೌಸ್ಗಳಿಂದ ಪೇಮೆಂಟ್ಗಳು ಬರಲ್ಲ. ಈ ಥರದ್ದೊಂದಷ್ಟು ಇಶ್ಯೂಗಳು ನಡೆದಿದೆ. ರೀಸೆಂಟಾಗಿ ಒಬ್ಬರು ಆರ್ಟಿಸ್ಟ್, ಸೀರಿಯಲ್ ಆರ್ಟಿಸ್ಟೇ ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ರು, ಪೇಮೆಂಟ್ಗಳು ಬರಲಿಲ್ಲ ಅಂತ. ಅವರು ಒಬ್ಬರು ಮಾಡಿದ ತಕ್ಷಣ ಒಂದಿಬ್ಬರು ಬಂದರು, ಅವರು ರೈಸ್ ಮಾಡಿದ್ರು ಪೇಮೆಂಟ್ಗಳಾಗಲಿಲ್ಲ ಅಂತ ಹೇಳ್ಕೊಂಡು. ಸೊ ಇದು ಆಗೋದು ಹೌದಾ? 100% ನಮಗೂ ಆಗಿದೆ. ರೀಸೆಂಟ್ ಟೈಮ್ಸಲ್ಲೇ ವಿ ಹ್ಯಾವ್ ಫೇಸ್ಡ್ ಇಟ್ ಅ ಲಾಟ್. ಅದು ಏನಕ್ಕೆ ಅಂದರೆ ಅವ್ರಿಗೆ ಗೊತ್ತು ತಾನೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸಿನಿಮಾ ಆಗಬೇಕಾದ್ರೆ, ಒಂದು ಸೀರಿಯಲ್ ಆಗಬೇಕಾದ್ರೆ ಒಂದು ಬಜೆಟ್ ಹಾಕಿರ್ತಾರೆ, ಇಷ್ಟು ಇವ್ರದ್ದು ಪೇಮೆಂಟ್ ಇಷ್ಟು ದಿವಸ ಹೋಗುತ್ತೆ, ಅದೊಂದು ಅವ್ರಿಗೆ ಒಂದು ಅಂದಾಜು ಇರುತ್ತೆ ಅಲ್ವಾ. ಸೊ ಅದಾದ್ಮೇಲೂ ಅದು ಕೊಡೋಕ್ಕೆ ಅಥವಾ ಏನಕ್ಕದು ಆ ಥರ ಅಂತ? ಇದು ಆ್ಯಕ್ಚುಲಿ ನನಗೂ ಒಂದು ಉತ್ತರ ಸಿಕ್ಕಿಲ್ದಿರೋ ಪ್ರಶ್ನೆಗಳು. ಯಾಕೆ ಅಂತಂದರೆ ಇದು ತುಂಬ ಜನ ಹೇಳಿರೋದು ನಾನು ಕೇಳಿಸ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಚಾನಲ್ ಜೊತೆ ಇವರು ವರ್ಕ್ ಮಾಡುವಾಗ, ಚಾನಲ್ ಇಷ್ಟು ಎಪಿಸೋಡ್ಸ್ ಆದಮೇಲೆ ನಾವು ಪೇಮೆಂಟ್ಸ್ ಕೊಡ್ತೀವಿ, ರಿಲೀಸ್ ಮಾಡ್ತೀವಿ ಅಂತ ಇರುತ್ತೆ ಅವ್ರದ್ದು ವೀಕ್ಲಿ, ಆಫ್ಟರ್ ಫ್ಯೂ ಎಪಿಸೋಡ್ಸ್ ಆಫ್ ಟೆಲಿಕಾಸ್ಟ್. ಸೊ ನಿಮಗೆ ಗೊತ್ತು, ನಾವು ಟೆಲಿಕಾಸ್ಟ್ಗಿಂತ ಸಾಕಷ್ಟು ತಿಂಗಳ ಹಿಂದೆಯಿಂದನೇ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿರ್ತೀವಿ, ಬ್ಯಾಂಕಿಂಗ್ ಬೇಕು ಅಂತ.
ಇವಾಗ ಚಾನಲ್ ಅವರ ಒಂದು ಎಕ್ಸ್ಪೆಕ್ಟೇಷನ್ ಫಾರ್ ಸೀರಿಯಲ್ಸ್ ಆರ್ ವೆರಿ ಹೈ. ಸಿನಿಮಾ ಥರ ತೆಗಿಬೇಕು, ಮೇಕಿಂಗ್ ಹಾಗೆ ಮಾಡಬೇಕು, ಶಾರ್ಟ್ಸ್ ಹೀಗಿರಬೇಕು ಅಂತ. ಸೊ ದಟ್ ಮೈಟ್ ಬಿ ಪ್ರಾಬ್ಲಮ್ ಫಾರ್ ಪ್ರೊಡಕ್ಷನ್ ಹೌಸ್, ಅಷ್ಟು ಸ್ಪೆಂಡ್ ಮಾಡಿರ್ತಾರೆ ಸ್ಟಾರ್ಟಿಂಗ್ಗೆ ಅಂತ. ಬಟ್ ಆಫ್ಟರ್ 45 days ಆಫ್ ಟೆಲಿಕಾಸ್ಟ್ ಪೇಮೆಂಟ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇವ್ರು ಅದನ್ನು ಪ್ರೊಡಕ್ಷನ್ ಹೌಸ್ ಏನು ಮಾಡ್ತಾರೆ ಆ ಪೇಮೆಂಟ್ ಗೊತ್ತಿಲ್ಲ ನನಗೆ. ಬಟ್ ನಮಗೆ ರೀಸೆಂಟಾಗಿ ಅದೇ ನಾನು ಇಷ್ಟು ವರ್ಷ ಮಾಡಿರೋದ್ರಲ್ಲಿ ಒಂದು ಸತಿ ನಂಗೆ ಅದು ಎಕ್ಸ್ಪೀರಿಯನ್ಸ್ ರೀಸೆಂಟ್ ಟೈಮ್ಸಲ್ಲಿ ಆಗಿರೋದು. ಪೇಮೆಂಟಲ್ಲಿ ಫ್ರಾಡ್ ಸ್ಕ್ಯಾಮ್ ಅದು. ಪೇಮೆಂಟ್ ಇಲ್ಲೇ ಇದೆ ಬನ್ನಿ ಅಂತ ಹೇಳಿರ್ತಾರೆ, ಅವ್ರು ಹೋದರೆ ಪೇಮೆಂಟ್ ಅವರೇ ಇರಲ್ಲ, ಎಲ್ಲೋ ಎಸ್ಕೇಪ್ ಆಗಿರ್ತಾರೆ. ಆ್ಯಂಡ್ ಎಷ್ಟು ಮೆಸೇಜ್ ಮಾಡಿದ್ರು ರಿಪ್ಲೈ ಇರಲ್ಲ, ಎಷ್ಟು ಕಾಲ್ ಮಾಡಿದ್ರು ಸ್ವಿಚ್ ಆಫು. ಬಟ್ ಏನು ಮಾಡ್ತೀವಿ ಆ್ಯಸ್ ಅನ್ ಆರ್ಟಿಸ್ಟ್, ಓಕೆ ನಾಳೆಗೆ ಎಪಿಸೋಡೇ ಇಲ್ಲ ಅಂದಾಗ ನಮ್ಗೆ ಅವಾಗ ಪೇಮೆಂಟ್ ಯೋಚನೆ ಬರಲ್ಲ, ಓಕೆ ಶೂಟ್ ಮಾಡಿಬಿಡೋಣ ಅಂತ ಮಾಡ್ಕೊಡ್ತೀವಿ. ಆ ಥರ ಎಷ್ಟೊಂದು ಲಕ್ಷ ಉಳಿದಿರುತ್ತೆ. ಇದಾದಮೇಲೆ ನೀವೊಂದು ದೊಡ್ಡ ರಿಯಾಲಿಟಿ ಶೋ ಅಂದರೆ ಬಿಗ್ ಬಾಸ್, ತುಂಬ ರಿಯಾಲಿಟಿ ಶೋಗಳು ಮಾಡಿದ್ದೀರಿ. ಬಿಗ್ ಬಾಸ್ಗೆ ಎಂಟ್ರಿ ಹೆಂಗೆ ಸಿಕ್ತು ನಿಮಗೆ? ಅದೇ ಈ ರಾಜಾರಾಣಿ ಮಾಡಿದೆ ಅಲ್ವಾ, ಅದು ಕಲರ್ ಸೂಪರಲ್ಲಿ ಬಂದಿತ್ತು. ಸೊ ಆ ಸೀರಿಯಲ್ ಆಗ್ತಿದ್ದ ಹಾಗೇನೆ ನನಗೆ ಪರಮ್ ಸರಿಂದ ಕಾಲ್ ಬಂತು. ಸೊ ಮೀಟ್ ಮಾಡಿದ್ವಿ. ಫಸ್ಟು ಯಾವ ವಿಷಯಕ್ಕಾಗಿ ಮೀಟ್ ಮಾಡ್ತಾ ಇದ್ದೀವಿ ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ಬಿಗ್ ಬಾಸ್ ಅಂದಾಗ ನಾನು ಫಸ್ಟೇ ಬೇಡ ಅಂತ ಅಂದಿದ್ದೆ. ಬಿಕಾಸ್ ನನ್ನ ಕ್ಯಾರೆಕ್ಟರ್ಗೆ ಬಿಗ್ ಬಾಸ್ ಬರೋದೇ ಇಲ್ಲ. ನಾನು ಓವರ್ಲಿ ಸೆನ್ಸಿಟಿವ್, ಬರೀ ಹತ್ಕೊಂಡು ಕಿತ್ಕೊಂಡಿರ್ತೀನಿ, ಯಾಕೆ ಬೇಕು ನನಗೆ. ಆ್ಯಂಡ್ ಅದೊಂದು ನೋಷನ್ ಇತ್ತು ಗೊತ್ತಾ, ಬಿಗ್ ಬಾಸಿಗೆ ಹೋದರೆ ಫುಲ್ ಹೆಸರು ಹಾಳಾಗುತ್ತೆ ಆ್ಯಂಡ್ ಫುಲ್ ನೆಗೆಟಿವ್ ಆಗೋಗುತ್ತೆ ಅಂತೆಲ್ಲ. ಸೊ ಆ ಒಂದು ಭಯ ಇತ್ತು ನನಗೆ. ಮನೆಯಲ್ಲೂ ನಮ್ಮಮ್ಮ ಬೇಡ 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 ಅಂತೆಲ್ಲ ಅಂದರು. ಬಟ್ ಆಮೇಲೆ ನಮ್ಮ ಅಕ್ಕ ಭಾವ ಎಲ್ಲ ಈ ಸತಿ ಸಪೋರ್ಟ್ ಮಾಡಿದ್ರು. ನಮ್ಮ ಅಕ್ಕ ಭಾವ ಇಲ್ಲ ಗಿವ್ ಇಟ್ ಎ ಟ್ರೈ, ವೈ ನಾಟ್, ನಿಂಗೆ ಟ್ಯಾಲೆಂಟ್ ಇದೆ, ಟ್ರೈ ಮಾಡು ಅಂತ. ಸೊ ಐ ಡಿಸೈಡೆಡ್ ಟು ಗೋ. ಸೊ ಇವಾಗ ತಾನೇ ನೀವು ಹೇಳಿದ್ರಿ ಬಿಗ್ ಬಾಸ್ಗೆ ಹೋದರೆ ಅದೊಂದು ಇದೆ, ಅಂದರೆ ಸೋ ಕಾಲ್ಡ್ ಮರ್ಯಾದೆ ಹೋಗುತ್ತೆ ಅನ್ನೋದೊಂದು ಮಾತಿದೆ ಹೊರಗಡೆ ಜನರ ಹತ್ರ. ಸೊ ಅದು ಹೌದಾ? ಅಂದರೆ ಇವಾಗಂತೂ ಜನ ಏನು ಮಾಡಿದ್ರು ಮಾತಾಡ್ತಾರೆ. ಸೋಷಿಯಲ್ ಮೀಡಿಯಾ ಅಷ್ಟು ಬಿಫೋರ್ ಸ್ಟಾರ್ಟಿಂಗಲ್ಲಿ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಬೂಮ್ ಆಗಿರಲಿಲ್ಲ. ಬಟ್ ಇವಾಗ ಎಲ್ಲದೂ ಸೋಷಿಯಲ್ ಮೀಡಿಯಾನೇ ಲೈಫ್ ಆಗೋಗಿರೋದ್ರಿಂದ ಏನೇ ಮಾಡಿದ್ರು ಮಾತಾಡ್ತಾರೆ. ಆ್ಯಂಡ್ ಅಗೇನ್ ನಾವು ಹೇಗಲ್ಲಿ ಬಿಹೇವ್ ಮಾಡ್ತೀವಿ ನಮಗೆ ಗೊತ್ತಿರಬೇಕು. ವಾಟ್ ಯು ವಾಂಟ್ ಟು ಡೂ, ನೀನು ಯಾವ ಥರ ಕಾಣಿಸ್ಕೊಳ್ಳೋಕೆ ಇಷ್ಟಪಡ್ತೀಯಾ ಹೊರಗಡೆ, ಆ ಒಂದು ಕ್ಲಾರಿಟಿ ನಿಂಗೆ ಇರಬೇಕು. ಸಮ್ಟೈಮ್ಸ್ ನೀನು ಎಲ್ಲ ಥರದಲ್ಲಿ ಸರಿಯಾಗಿದ್ದರೂ ಪೀಪಲ್ ವಿಲ್ ಟಾಕ್, ಯು ಕ್ಯಾಂಟ್ ಸ್ಟಾಪ್ ದೆಮ್ ಅಲ್ವಾ. ನೀನು ಹೀಗಿದೆಯಾ ಅಂತ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಸ್ಟಾಪ್ ಮಾಡೋಕ್ಕಾಗಲ್ಲ. ಬಟ್ ಒಂದಷ್ಟು ಜನ ನಿನ್ನ ಇಷ್ಟಪಡ್ತಾರೆ, ಒಂದಷ್ಟು ಜನ ನಿನಗೆ ವಿಸಿಬಿಲಿಟಿ ಸಿಗುತ್ತೆ. ಅದಕ್ಕೋಸ್ಕರ ಇಫ್ ಯು ವಾಂಟ್ ದಟ್ ಈಸ್ ಗುಡ್ ಪ್ಲಾನ್. ಇವಾಗ ಕೆಲವರಿಗೆ ಬಿಗ್ ಬಾಸ್ ಅಂತಲ್ಲ, ಈ ಸೋಷಿಯಲ್ ಮೀಡಿಯಾ ಅಂತ ನೀವು ಹೇಳಿದ್ರಲ್ಲ, ಅದಕ್ಕೆ ಬಿಗ್ ಬಾಸ್ ಇನ್ನೇನು ಶುರು ಆಗುತ್ತೆ ಅಂದಾಗ ಯೂಶ್ವಲಿ ಸೆಪ್ಟೆಂಬರ್ ಅಕ್ಟೋಬರಿಂದ ಅದ್ರದ್ದು ಆಡಿಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇವಾಗ ಆಲ್ರೆಡಿ ಅದರದ್ದು ಟ್ರೆಂಡ್ ನಡೀತಾ ಇದೆ. ಸೊ ಅಂಥ ಟೈಮಲ್ಲಿ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹುಚ್ಚುಚ್ಚರ ಥರ ರೀಲ್ಸ್ ಮಾಡೋದು, ಏನೋ ಒಂದು ಮಂಗ್ ಥರ ಆಡೋದು, ಇದು ವರ್ಕ್ ಆಗತ್ತಾ ಬಿಗ್ ಬಾಸ್ಗೆ ಎಂಟ್ರಿ ಆಗೋಕ್ಕೆ? ಮುಂಚೆ ವರ್ಕ್ ಆಗ್ತಾ ಇರಲಿಲ್ಲ. ಇವಾಗ ಸಿಚುವೇಶನ್ಸ್ ನೋಡಿದ್ರೆ ಅದು ನಮ್ಮ ಚಾನಲ್ ಅವ್ರು ಅಂಥವ್ರನ್ನೂ ಸೆಲೆಕ್ಟ್ ಮಾಡಿಬಿಡ್ತಾರೆ ಅನಿಸುತ್ತೆ ಒಂದೊಂದು ಸತಿ ನೋಡಿದ್ರೆ. ಬಟ್ ಏನು ಮಾಡೋದು ಅಂದರೆ ಇವಾಗ ಸೊಸೈಟಿ ಹಾಗೆ ಆಗೋಗಿದೆ. ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್ ಆನ್ ಸೋಷಿಯಲ್ ಮೀಡಿಯಾ ಅನ್ನೋ ಥರ ಆಗಿದೆ. ಬಟ್ ಅಂಥವ್ರು ಸಸ್ಟೈನ್ ಆಗೋದು ಕಷ್ಟ. ಲಾಂಗ್ ಟರ್ಮಲ್ಲಿ ಇಫ್ ಯು ವಾಂಟ್ ನಿಮ್ಮ ಒಂದು ಜರ್ನಿನ ಇಡೀ ಲೈಫ್ ಲಾಂಗ್ ಇದರಲ್ಲೇ ನೀವು ಮಾಡಬೇಕು ಅಂದರೆ ಅದು ಕಷ್ಟ. ಕೊನೆಗೆ ಉಳಿಯೋದು ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್ ಎರಡೇ. ಸೊ ಆ ಮಿನಿಟಲ್ಲಿ ನೀನು ಬೂಮ್ ಆಗ್ಬೋದು, ಬಟ್ ಡೆಫಿನೆಟ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಅದು ಡೌನ್ಫಾಲ್ ಆಗೇ ಆಗುತ್ತೆ, ಇಸ್ ವಾಟ್ ಐ ಫೀಲ್. ಮೋಸ್ಟ್ಲಿ ಕೆಲವರಿಗೆ ಸಡನ್ ಸಕ್ಸಸ್ಸನ್ನು ತಗೊಳಕ್ಕಾಗಲ್ವ? ಹೌದು, ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ನಾವೇ ನೋಡಿಲ್ವಾ ಸಾಕಷ್ಟು ಜನ, ನೇಮ್ಸ್ ಬೇಡ, ಬಟ್ ದೆರ್ ಆರ್ ಮೆನಿ ಇನ್ಫ್ಲೂಯೆನ್ಸರ್ಸ್, ಸೋ ಕಾಲ್ಡ್ ಇನ್ಫ್ಲೂಯೆನ್ಸರ್ಸು ಅಲ್ಲ, ಒನ್ ನೈಟಲ್ಲಿ ಫೇಮಸ್ ಆದವರು ಇವಾಗ ಅಡ್ರೆಸ್ಗೆ ಇರಲ್ಲ. ಬಿಕಾಸ್ ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಾಗಲ್ಲ. ತುಂಬ ಜನಕ್ಕೆ ಡ್ರಾಮಾ ಆಗೋಗುತ್ತೆ, ಡಿಪ್ರೆಷನ್ಗೆಲ್ಲ ಹೋಗ್ಬಿಡ್ತಾರೆ. ಕರೆಕ್ಟ್. ಸಡನ್ನಾಗಿ ಹೆಸರು ಬಂದಂಥ ಸೋ ಕಾಲ್ಡ್ ಇನ್ಸ್ಟಾಗ್ರಾಮಲ್ಲಿ ಹೆಸರು ಬಂದಂಥ ವ್ಯಕ್ತಿಗಳ ಕೆಲವು ದೊಡ್ಡ ಶೋಗೆ ಹೋಗಿದ್ದಾರೆ. ಹೌದು, ಆ್ಯಂಡ್ ಕರೀತಾರಲ್ವಾ, ಅದನ್ನ ಜನ ನೋಡ್ತಾರಲ್ವಾ. ಇವಾಗ ನೀವೇ ನೋಡಿ, ಒಂದು ಒಳ್ಳೆ ಡಾನ್ಸ್ ರೀಲ್ ಹಾಕಿದ್ರೆ ಎಷ್ಟು ಓಡುತ್ತೆ, ಎಷ್ಟು ಕಮೆಂಟ್ಸ್ ಬರುತ್ತೆ. ಈ ಥರದ್ದು ವಿಡಿಯೋಸು ಎಷ್ಟು ಶೇರ್ ಆಗಿರುತ್ತೆ, ಎಷ್ಟು ಕಮೆಂಟ್ಸ್ ಬಂದಿರುತ್ತೆ. ಅದು ಕರೆಕ್ಟೇ. ಯಾರು ಜಾಸ್ತಿ ಅದಕ್ಕೆ ಹೋಗ್ತಾರೆ, ಕ್ಲಿಂಜಿಗೆ ನೋಡೋಕೆ ಹೋಗ್ತಾರೆ ಅಲ್ವಾ. ಇಟ್ ಈಸ್ ಜಸ್ಟ್ ಲೈಕ್ ಎಂಟರ್ಟೈನ್ಮೆಂಟ್, ಟೈಮ್ ಪಾಸ್. ಬಟ್ ಅವ್ರು ಅದನ್ನು ಬೇರೆ ಥರ ನೋಡಿರ್ತಾರೆ. ನಾನು ಫೇಮಸ್ ಆಗ್ತಾ ಇದ್ದೀನಿ, ಇದರಿಂದ ನಾನು ದುಡ್ಡು ಮಾಡ್ಕೋತೀನಿ.
ಈ ಥರ ಆಗಿರುತ್ತೆ ಅದು. ಬಟ್ ಅದು ಲಾಂಗ್ ಟರ್ಮಿಗೆ ಉಳಿಯೋಲ್ಲ. ಆಗಲ್ಲ, ಬಿಕಾಸ್ ದೆರ್ ಆರ್ ಗುಡ್ ಇನ್ಫ್ಲೂಯೆನ್ಸರ್ಸ್. ಬಿಕಾಸ್ ನನ್ನ ಫ್ರೆಂಡ್ಸೇ ತುಂಬ ಜನ ಒಳ್ಳೆ ಟ್ಯಾಲೆಂಟ್ ಇರೋರು, ಗುಡ್ ವಿಷನ್ ಇರೋರು, ಆ್ಯಂಡ್ ಏನೋ ಒಳ್ಳೆ ರೀತಿಯಲ್ಲಿ ಜನರಿಗೆ ತಿಳಿಸ್ಬೇಕು ಅಂತ ಇರೋರು ಇನ್ಫ್ಲೂಯೆನ್ಸರ್ಸ್, ಕಾಂಟೆಂಟ್ ಕ್ರಿಯೇಟರ್ಸ್ ತುಂಬ ಜನ ಇದ್ದಾರೆ. ಬಟ್ ಇದು ಬೇರೆ ಕ್ಯಾಟಗರಿ. ಸೊ ಇದಾದಮೇಲೆ ನಿಮ್ಮದು ಲೈಫಿನ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಅದ್ರ ಬಗ್ಗೆ ಕೇಳೋದಾದರೆ ಅಂದರೆ ನಿಮ್ಮ ಮದುವೆ ಹೆಂಗೆ? ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ? ಪಕ್ಕಾ ಫಿಲ್ಮಿ ಅರೇಂಜ್ಡ್ ಮ್ಯಾರೇಜು. ಇಲ್ಲ ಅಂದರೆ ನಮ್ಮ ಮನೇಲಿ ಹುಡುಕ್ತಾ ಇದ್ರು, ಅವ್ರ ಮನೇಲೂ ಹುಡುಕ್ತಾ ಇದ್ರು. ಸೊ ದಿಶಾ ಮದನ್ ಅಂತ ನನ್ನ ಕೋ ಆರ್ಟಿಸ್ಟ್ ಆ್ಯಂಡ್ ಆಲ್ಸೋ ಫ್ರೆಂಡ್ ಇದ್ದಾರೆ. ಅವರಮ್ಮ ನಮ್ಮತ್ತೆ ತುಂಬ ವರ್ಷದಿಂದ ಫ್ರೆಂಡ್ಸು. ಸೊ ಹೀಗೆ ನಮ್ಮ ಮನೆಯಲ್ಲಿ ಹುಡುಕ್ತಿದ್ದಾರೆ ಅಂತ ಅವ್ರ ಹತ್ರ ಹೇಳಿದಾಗ ಅವ್ರ ಮನೆ ಹತ್ರ ಹೇಳಿದ್ದಾರೆ. ಅವರಮ್ಮ ನಮ್ಮತ್ತೆ ಯಾವುದೋ ಒಂದು ಲಂಚಲ್ಲಿ ಮೀಟ್ ಆದಾಗ ಸರಿ ನನಗೆ ತೋರಿಸಿ ಇವಳನ್ನ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ನಾವು ಫ್ಯಾಮಿಲಿ ಮೀಟ್ ಆಗಿ, ಆಮೇಲೆ ನಾನು ಅವರು ಮೀಟ್ ಆಗಿ 1 ವೀಕಲ್ಲಿ ಓಕೆ ಆಗೋಯ್ತು ಮದುವೆ. ಹೇಗಿದೆ ಲೈಫ್ ಆಫ್ಟರ್ ಮ್ಯಾರೇಜ್? ಚೆನ್ನಾಗಿದೆ. ಇಟ್ಸ್ ಅನದರ್ ಫೇಸ್ ಆಫ್ ಲೈಫ್. ಇಟ್ಸ್ ನೈಸ್, ಇಟ್ಸ್ ಗುಡ್. ನನ್ನ ಒಂದು ಕೆರಿಯರಿಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗಿಲ್ಲ. ತುಂಬ ಸಪೋರ್ಟಿವ್ ಫ್ಯಾಮಿಲಿ ಸಿಕ್ಕಿದ್ದಾರೆ. ನನ್ನ ಹಸ್ಬೆಂಡ್ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ನನ್ನ ಮೈದ್ನ ಆಗಿರ್ಬೋದು, ದೇ ಆರ್ ಆಲ್ ವೆರಿ ಸಪೋರ್ಟಿವ್. ಇನ್ನೂ ಅವ್ರು ಮಾಡು ಅಂತ ಹೇಳ್ತಾರೆ, ಏನಾದ್ರು ಮಾಡು, ಚೆನ್ನಾಗಿರಲಿ, ಚೆನ್ನಾಗಿ ಮಾಡು ಅಂತ ಹೇಳ್ತಾರೆ. ಸೊ ಆದ್ದರಿಂದ ಬಟ್ ಅದೇ ರೀತಿ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಡೆಫಿನೆಟ್ಲಿ ಇರುತ್ತೆ. ಮದುವೆಗೆ ಮುಂಚೆ ನಾನು ಇದ್ದ ಥರ ಮದುವೆ ಆದಮೇಲೆ ಎಷ್ಟೊಂದು ವಿಷಯದಲ್ಲಿ ಇರೋಕ್ಕಾಗಲ್ಲ. ನಾನು ಯಾವುದೋ ಟೈಮಲ್ಲಿ ಅಮ್ಮಂಗೆ ಹೇಳ್ಕೊಂಡು ಹೋಗ್ತಾ ಇದ್ದೆ ಮನೆಗೆ, ಊಟಕ್ಕೆ ಬರ್ತೀಯಾ ಇಲ್ವಾ ಅಂತ ಕೇಳಿದಾಗಲೂ ಗೊತ್ತಿಲ್ಲ ಕಣಮ್ಮ ಇನ್ನೂ ಎಷ್ಟೊತ್ತಾಗುತ್ತೋ, ಈ ರೀತಿ ಇರ್ತಿತ್ತು. ಬಟ್ ಇವಾಗ ಐ ಹ್ಯಾವ್ ಟು ಇನ್ಫಾರ್ಮ್, ಊಟಕ್ಕೆ ಬರ್ತೀನಾ ಬರಲ್ವಾ ಅಂತ ಕರೆಕ್ಟಾಗಿ ಹೇಳಬೇಕು. ರೆಸ್ಪಾನ್ಸಿಬಿಲಿಟೀಸ್ ಬಟ್ ತಗೊಳ್ಳೇಬೇಕಲ್ವಾ. ಎವ್ರಿ ಫೇಸಲ್ಲಿ ಒಂದೊಂದು ರೆಸ್ಪಾನ್ಸಿಬಿಲಿಟೀಸ್ ಚೇಂಜ್ ಆಗ್ತಾ ಇರಬೇಕು. ಇಟ್ಸ್ ಅ ಗುಡ್ ಚೇಂಜ್ ಆ್ಯಂಡ್ ಐ ಆಮ್ ಎಂಜಾಯಿಂಗ್ ಇಟ್. ತುಂಬ ಸಪೋರ್ಟಿವ್ ಫ್ಯಾಮಿಲಿ ಸಿಕ್ಕಿದ್ದಾರೆ, ವಿಚ್ ಇಸ್ ವೆಲ್ ಆ್ಯಂಡ್ ಗುಡ್. ಅಂದರೆ ಈಗ ಕೆಲವ್ರ ಲೈಫಲ್ಲಿ ಅಂದರೆ ನಿಮಗೆ ಯಾವ್ದಾದ್ರು ಗೊತ್ತಿದ್ರೆ ಅಥವಾ ನಿಮ್ಮ ಪಾಯಿಂಟ್ ಆಫ್ ವ್ಯೂ, ಮ್ಯಾರೇಜ್ ಆದಮೇಲೆ ಹೆಣ್ಮಗುವಿಗೆ ಆ್ಯಕ್ಟಿಂಗ್ ಅನ್ನೋದು ಫ್ಯಾಮಿಲಿ ಪಾಯಿಂಟ್ ಆಫ್ ವ್ಯೂಲಿ ಕಷ್ಟ ಇದೆಯಾ ಅಥವಾ ಓಕೆನಾ, ಹೇಗೆ? ನನಗೇನೆ ಮದುವೆಗೆ ಮುಂಚೆ ಬೇರೆ ಅಲಯನ್ಸಸ್ ನೋಡುವಾಗ ಅವರು ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂದಿದ್ರೆ ಒಪ್ಪಿರಲಿಲ್ಲ. ಆ್ಯಕ್ಟಿಂಗ್ ವಿಷಯಕ್ಕೆ ನಂಗೆ ದೊಡ್ಡ ಫ್ಯಾನು, ನಾನು ಅವ್ರ ದೊಡ್ಡ ಫ್ಯಾನು, ಆದರೆ ನನ್ನ ಮಗಂಗೆ ಆ್ಯಕ್ಟರ್ಸ್ ಬೇಡ, ಈ ಥರ ಬರ್ತಾಯಿತ್ತು. ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವಾಗ ಇದೂ ಒಂದು ಬೇರೆ ಥರದ ಪ್ರೊಫೆಷನ್. ಇವಾಗ ಟೀಚಿಂಗ್ ಏನೇನಿದೆ ಅಥವಾ ಏನು ಕೆಲ್ಸಕ್ಕೆ ಹೋಗ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ, ಇದೂ ಅದೇ ಥರ ಒಂದು ಪ್ರೊಫೆಷನ್. ಬಟ್ ಇದರ ಒಂದು ಏನಂತಾರೆ, ಅದು ಎಕ್ಸ್ಟೆಂಡೆಡ್ ಥಿಂಗ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಅದರ್ ಪ್ರೊಫೆಷನ್ ಅಷ್ಟೇ. ಅದನ್ನೇ ಅಷ್ಟನ್ನೇ ನೋಡಿಬಿಟ್ರೆ ಪ್ರಾಬ್ಲಮ್ ಆಗಲ್ಲ. ಬಟ್ ದೆರ್ ಆರ್ ಫ್ಯಾಮಿಲೀಸ್, ಇವತ್ತಿಗೂ ನನ್ನ ಬೇರೆ ಗೊತ್ತಿರೋರು ಪರಿಚಯದವ್ರು ಇದ್ದಾರೆ, ಮದುವೆ ಆದಮೇಲೆ ಅವರ ಕೆರಿಯರ್ ಕಂಪ್ಲೀಟ್ ಚೇಂಜ್ ಆಗೋಗಿದೆ. ಹೌದು, ಸಪೋರ್ಟ್ ಇಲ್ದಲೆ. ಅಂದರೆ ಮದುವೆಗೆ ಮುಂಚೆ ಒಂಥರ ಹೇಳಿರ್ತಾರೆ, ಮದುವೆ ಆದಮೇಲೆ ಬೇರೆ ಥರನೇ ಆಗಿರುತ್ತೆ. ಕೆಲವರು ತಮ್ಮ ಕೆರಿಯರನ್ನೇ ಸ್ಟಾಪ್ ಮಾಡಿರೋದು ಇದೆ. ಎಷ್ಟೋ ಕನ್ನಡ ಹೀರೋಯಿನ್ಸ್ಗಳು ಇದ್ದಾರೆ. ಡೆಫಿನೆಟ್ಲಿ ಅವರ ಚಾಯ್ಸಿಂದ ಸ್ಟಾಪ್ ಮಾಡಿದರೆ ಅದು ಬೇರೆ. ಬಟ್ ಇನ್ನೇನು ಇನ್ಫ್ಲೂಯೆನ್ಸ್ ಮಾಡಿ ನೀನು ಮಾಡಬಾರ್ದು, ನೀನೇನು ಮಾಡಬಾರ್ದು ಅಂತ ಸ್ಟಾಪ್ ಮಾಡಿದರೆ ದಟ್ ಈಸ್ ವೆರಿ ರಾಂಗ್. ಇವಾಗ ನೀವು ಮಾಡಿರೋ ಸಿನಿಮಾಗಳು, ಅದಾದಮೇಲೆ ರೀಸೆಂಟಾಗಿ ಒಂದು ಆಲ್ಬಮ್ ಸಾಂಗ್ ಮಾಡಿದ್ರಿ, ತುಂಬ ಹಿಟ್ ಆಯಿತು. ಅದು ಆ್ಯಕ್ಚುಲಿ ನಡೆದಿರೋ ಘಟನೆನ ತಗೊಂಡು ನೀವು ಮಾಡಿದ್ರಿ, ಕಾಶ್ಮೀರಾಗೆಲ್ಲ ಹೋಗಿ ಶೂಟ್ ಮಾಡಿದ್ರಿ. ಅದರ ಬಗ್ಗೆ ಹೇಳೋದಾದರೆ? ಸಿನಿಮಾ ಒಂದು ಭಾವತಿರಯಾನ ಅಂತ ಮಾಡಿದೆ, ಆ್ಯಂಡ್ ಇವಾಗ ಒಂದು ಅಪ್ಕಮಿಂಗ್ ಇದೆ, ರಿಲೀಸ್ ಆಗಬೇಕು. ಅದೇ ಈ ಸಾಂಗ್ ನನಗೆ ತುಂಬ ದಿನದಿಂದ ಒಂದು ಮ್ಯೂಸಿಕ್ ವಿಡಿಯೋ ಮಾಡಲೇಬೇಕು ಅಂತ ಬಂದಿತ್ತು. ಆ್ಯಂಡ್ ಏನು ಕಾನ್ಸೆಪ್ಟ್ ತೊಗೋಬೇಕು ಅಂದಾಗ ಸಮಥಿಂಗ್ ವಿಚ್ ಟಚ್ ಪೀಪಲ್ಸ್ ಹಾರ್ಟ್ ಅದೇ ಇರಬೇಕು ಅಂತ ಇತ್ತು. ಆ್ಯಂಡ್ ನಮ್ಮ ಒಂದು ಇಂಡಿಯನ್, ನಂಗೆ ಅದು ಯಾವಾಗಲೂ ಐ ಆಮ್ ಅ ವೆರಿ ಗುಡ್ ಪೇಟ್ರಿಯಾಟ್. ನಂಗೆ ನಮ್ಮ ಧರ್ಮ, ನಮ್ಮ ಒಂದು ದೇಶ ಆ ಥರ ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ಸೊ ಹಾಗಾಗಿ ಅದರ ರಿಲೇಟೆಡ್ ವಿಷಯ ಏನಾದರೂ ತಲುಪಿಸ್ಬೇಕು ಅಂತ ಇತ್ತು. ಸೊ ಹಾಗಾಗಿ ವಿ ಚೋಸ್ ಪಹಲ್ಗಾಮ್ ಅಟ್ಯಾಕ್. ಚೆನ್ನಾಗಿತ್ತು. ಅದಕ್ಕೆ ನಾನೇ ಇನ್ವೆಸ್ಟ್ ಕೂಡ ಮಾಡಿದೆ, ನಾನೇ ಹಾಡಿರೋದು, ನಾನೇ ಇನ್ವೆಸ್ಟ್ ಮಾಡಿರೋದು, ನಾನೇ ಆ್ಯಕ್ಟ್ ಮಾಡಿರೋದು. ಸೊ ಹಂಗಾರೆ ನಾನು ಇಂಟ್ರೊಡಕ್ಷನ್ ಮತ್ತೆ ಚೇಂಜ್ ಮಾಡಬೇಕಾಗತ್ತೆ. ಸಿಂಗರು, ಆ್ಯಕ್ಟರು, ಈಗ ಪ್ರೊಡ್ಯೂಸರು. ಅಯ್ಯೋಯ್ಯೋ, ದೊಡ್ಡ ಮಾತು ಪ್ರೊಡ್ಯೂಸರ್ ಎಲ್ಲ. ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ಫಸ್ಟ್ ಟೈಮ್ ನಾನೇ ಇನ್ವೆಸ್ಟ್ ಮಾಡಿ ಮಾಡಿದ್ದು. ಸೊ ಪರ್ಕ್ಸ್ ಆಫ್ ಪ್ರೊಡ್ಯೂಸರ್ ಆದರೆ ಒಂದು ತೀರಾ ಒಂದು 5 ನಿಮಿಷದ ಸಾಂಗಿಗೆ ಆಗಿದ್ರು ಒಂದು ರೀತಿಯಲ್ಲಿ ಅರ್ಥ ಆಯಿತು ಯಾವ ಥರ ಪ್ರೆಷರ್ ಇರುತ್ತೆ ಅಂತ. ಸೊ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಜನ ಇಷ್ಟಪಟ್ಟರು, ಸಾಕಷ್ಟು ಜನ ಅವರೇ ಶೇರ್ ಮಾಡಿದ್ರು ವೀಡಿಯೋಸ್ನ.
ತುಂಬ ಚೆನ್ನಾಗಿ ಓಡಿದೆ ಯೂಟ್ಯೂಬಲ್ಲಿ. ಹೌದು, ಕರೆಕ್ಟ್. ಇಷ್ಟು ವರ್ಷದ ನಿಮ್ಮ ಆ್ಯಕ್ಟಿಂಗ್ ಜರ್ನಿ ಅಥವಾ ಡ್ಯಾನ್ಸ್ ಆಗಿರ್ಬೋದು, ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡು ಇನ್ನು ಬರೋವಂಥ ಯುತ್ತಿಗೆ, ಅಂದರೆ ನಾನು ಸಿನಿಮಾ ಮಾಡಬೇಕು, ಸೀರಿಯಲ್ ಮಾಡಬೇಕು ಅಂಥವ್ರಿಗೆ ನಿಮ್ಮ ಸಜೆಷನ್ಸ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫಸ್ಟು ಲೈಕ್ ಯಾರು ಬೇಕಾದ್ರೂ ಕನಸು ಕಾಣ್ಬೋದು, ಬಟ್ ಆ ಕನಸಿಗೆ ನೀವು ಏನು ಡೆವಲಪ್ ಮಾಡ್ಕೋತೀರಾ ಆ್ಯಸ್ ಅ ಪರ್ಸ್ನಾಲಿಟಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನು ಡ್ಯಾನ್ಸರ್ ಆಗಬೇಕು ಅಂತ ಸುಮ್ಮನೆ ಅಂದ್ಕೊಂಡು ಡ್ಯಾನ್ಸೇ ಕಲ್ತಿಲ್ಲ ಅಂದರೆ, ಹೌದು. ಸೊ ನೀವು ಆ್ಯಕ್ಟಿಂಗ್ ಮಾಡಬೇಕು ಅಂದಾಗ ಅದಕ್ಕೆ ರಿಕ್ವೈರ್ಡ್ ಸ್ಕಿಲ್ಸ್ ನೀವು ಕಲ್ತ್ಕೋಬೇಕಲ್ವ. ನೀವು ಸುಮ್ಮನೆ ಬಂದು ಆ್ಯಕ್ಟರ್ ಆಗೋಕ್ಕಾಗಲ್ಲ. ಆ್ಯಕ್ಟಿಂಗ್ ಕಲಿಬೇಕು ಫಸ್ಟು, ಆ್ಯಂಡ್ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು. ಆ್ಯಂಡ್ ಒಂದು ಪಾತ್ರಕ್ಕೆ ಏನು ಮಾಡಬೇಕು ಅನ್ನೋದನ್ನು ಫಸ್ಟು ಅದನ್ನು ಟ್ರೈನ್ ಮಾಡ್ಕೋಬೇಕು ನಿಮ್ಮನ್ನು ನೀವು. ಆವಾಗ ನಿಮ್ಮ ಏನೇ ಕನಸುಗಳಿದ್ರು ಅದಕ್ಕೆ ಒಂದು ಅಡಿಪಾಯ ಆದರೆ ಆವಾಗ ಯು ಕ್ಯಾನ್ ಫಾಲೋ ಗಟ್ಟಿಯಾಗಿ, ಅಂದರೆ ಬೇಸ್ಮೆಂಟ್ ಗಟ್ಟಿಯಾಗಿದ್ರೇ ನೆಕ್ಸ್ಟ್. ಹೌದು, ಫಾಲೋ ಯುವರ್ ಪಾತ್. ಆ್ಯಂಡ್ ನಿಮ್ಗೆ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಫಸ್ಟ್ ಇರಬೇಕು. ಯಾವ ವೇನಲ್ಲಿ ನಾನು ಹೇಳೋದಲ್ವ, ನಿಮ್ಮ ವೇ ಇದು ಒಂದು ದೊಡ್ಡ ಸಮುದ್ರ. ಇದರಲ್ಲಿ ಈಜ್ಬೋದು, ಮುಳುಗ್ಲೂಬೋದು, ಆ್ಯಂಡ್ ಎದ್ದು ವಾಪಸ್ಸು ಬರ್ಬೋದು. ಸೊ ನೀವು ಯು ಹ್ಯಾವ್ ಟು ಚೂಸ್ ವಾಟ್ ಯು ವಾಂಟ್ ಟು ಡೂ. ಆವಾಗಲೇ ನಿಮ್ಗೆ ಏನು ಮನಸ್ಸಿನಲ್ಲಿದೆ ಅದನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯ ಅಂತ ನನಗೆ. ನಾನು ಏನಕ್ಕೆ ಕ್ವಶನ್ ಕೇಳಿದೆ ಅಂದರೆ, ಎಷ್ಟೋ ಜನ ಬರ್ತಾರೆ, ಟ್ಯಾಲೆಂಟು ಇರುತ್ತೆ ಒಂದೊಂದು ಸಲ, ಒಳ್ಳೆ ಟ್ಯಾಲೆಂಟು ಇರುತ್ತೆ, ಬಟ್ ಆದರೆ ಸಕ್ಸಸ್ ಸಿಗದೇ ಇದ್ದಾಗ ಅದನ್ನು ತಗೊಳಕ್ಕಾಗದೆ ಡಿಪ್ರೆಷನ್ಗೆ ಹೋಗೋದು, ಅಥವಾ ಫಿನಾನ್ಷಿಯಲಿ ತಡ್ಕೊಳಕ್ಕಾಗದೆ ಆವಾಗ ಕಷ್ಟಗಳನ್ನು ಅನುಭವಿಸೋದು. ನೀವು ಹೇಳ್ದಂಗೆ ದೊಡ್ಡ ಸಮುದ್ರ ಬಂದು ಇಳಿಬೋದು ಅಥವಾ ಅಲ್ಲಿಂದ ವಾಪಸ್ ಎದ್ದು ಬರ್ಬೋದು. ಕೆಲವ್ರಿಗೆ ಎದ್ದು ಬರೋಕ್ಕೆ ಆಗಲ್ಲ. ಸೊ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಒಂದು ಲೈಫಲ್ಲಿ ಏನಂದರೆ, ನಾನು ಫಾಲೋ ಮಾಡೋದನ್ನು ನಾನು ಹೇಳ್ತೀನಿ. ಇವಾಗ ಯಾವುದೋ ಒಂದು ನಾವು ಕನಸು ಕಾಣ್ತಾ ಇದ್ದೀವಿ, ಇಟ್ಸ್ ಅ ಬಿಗ್ ಡ್ರೀಮ್, ಬಟ್ ನಾವು ಏನೇ ಪ್ರಯತ್ನ ಪಟ್ಟರೂ ಅದು ಆಗ್ತಾ ಇಲ್ಲ ಅಂದರೆ ಸಾಧ್ಯನೇ ಆಗ್ತಿಲ್ಲ. ಫೈಂಡ್ ಅನದರ್ ವೇ. ಯು ಕ್ಯಾನ್ ಆಲ್ವೇಸ್ ಫೈಂಡ್ ಅನದರ್ ವೇ. ದೇವರು ಅಷ್ಟು ಬುದ್ಧಿ ನಮಗೆ ಕೊಟ್ಟಿದ್ದಾನೆ. ಇವಾಗ ಓಕೆ, ಸಮ್ಟೈಮ್ಸ್ ಓಕೆ ದಿಸ್ ಇಸ್ ನಾಟ್ ಎಟ್ ಆಲ್ ಹ್ಯಾಪನಿಂಗ್ ಫಾರ್ ಮೀ. ನನ್ನ ಡ್ಯಾನ್ಸಲ್ಲಿ ನಾನು ಏನೋ ಮಾಡಬೇಕು ಅಂದ್ಕೊಂಡೆ, ನನಗೆ ಅದು ಆಗ್ತಿಲ್ಲ ಅಂದಾಗ ಅದರ ರಿಲೇಟೆಡ್ ಫೈಂಡ್ ಸಮಥಿಂಗ್ ಎಲ್ಸ್. ನಿಮ್ಮ ಲೈಫ್ ನೀವು ಲೀಡ್ ಮಾಡಬೇಕಲ್ವಾ, ದುಡ್ಡು ಬೇಕೇ ಬೇಕು ಜೀವನದಲ್ಲಿ. ಇವಾಗ ನಮ್ಮ ಡ್ರೀಮು, ನಮ್ಮ ಅಚೀವ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಮನಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ಅಂದರೆ ಪ್ರಾಕ್ಟಿಕಲಿ ಸ್ಪೀಕಿಂಗ್, ಇವಾಗ ನಾನು ಜೀವನ ನಡೆಸಬೇಕು, ನಾನು ಯಾವುದೋ ಫ್ಯಾಮಿಲಿ ನಡೆಸಬೇಕು ಅಂದರೆ ನಾನು ಬರೀ ಕನ್ಸು ಕಾಣ್ಕೊಂಡು ಕೂತಿದ್ರೆ ಆಗೋದಿಲ್ಲ. ಅದಕ್ಕೆ ಲೈಫಲ್ಲಿ ನಾನು ಏನು ಮಾಡಬೇಕು ಅಂತ ಯು ಹ್ಯಾವ್ ಟು ವರ್ಕ್ ಇನ್ ಅ ಸ್ಮಾರ್ಟ್ ವೇ ಆಲ್ಸೋ. ನೀನು ಹಾರ್ಡ್ ವರ್ಕ್ ಎಷ್ಟು ಮಾಡ್ತೀಯೋ ಸ್ಮಾರ್ಟ್ ವರ್ಕ್ ಅಷ್ಟೇ ಇಂಪಾರ್ಟೆಂಟು. ಸೊ ಯು ಹ್ಯಾವ್ ಟು ಫೈಂಡ್ ಅನದರ್ ವೇ. ಇವಾಗ ನನ್ನ ಫ್ರೆಂಡ್ಸೇ ತುಂಬ ಜನ ಹೀರೋ ಆಗಬೇಕು ಅಂತ ಅಂದ್ಕೊಂಡವರು ಎಷ್ಟೇ ಪ್ರಯತ್ನ ಪಟ್ಟರು ಅವ್ರಿಗೆ ಒಂದೊಳ್ಳೆ ಅವಕಾಶ ಬೇಕಾಗಿದ್ದು ಸಿಕ್ಕಿಲ್ಲ. ಹೀ ಈಸ್ ಟ್ಯಾಲೆಂಟೆಡ್, ಹೀ ಈಸ್ ಗಾಟ್ ಎವ್ರಿಥಿಂಗ್ ವಿಚ್ ಹೀರೋ ನೀಡ್ಸ್. ಒಳ್ಳೆ ಬಾಡಿ, ಒಳ್ಳೆ ಸ್ಕಿಲ್ಲು, ಒಳ್ಳೆ ಡಾನ್ಸು, ಒಳ್ಳೆ ಫೈಟು ಎಲ್ಲ ಇದೆ, ಬಟ್ ಸ್ಟಿಲ್ ಸಿಗ್ತಾ ಇಲ್ಲ. ಬಟ್ ಇವಾಗ ನೀವೇ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅದು ವರ್ಕ್ ಆಗ್ತಿಲ್ವಾ, ಫೈಂಡ್ ಅನದರ್ ವೇ ಯು ಕ್ಯಾನ್ ಲೀಡ್ ಯುವರ್ ಲೈಫ್. ಅದನ್ನು ನಾನು ಹೇಳೋದು. ಈಗ ನನಗೆ ಇಷ್ಟು ದಿನ ನನಗೆ ಇದು ವರ್ಕ್ ಆಗ್ತದೆ, ನಾನು ಮಾಡ್ತಾಯಿದ್ದೀನಿ. ಒಂದು ಪಾಯಿಂಟಲ್ಲಿ ನನಗೂ ಆಗುತ್ತೆ, ನಂಗೆ ಇಲ್ಲಿ ಏನೂ ಸಿಗ್ತಾ ಇಲ್ಲ ಅಂತ. ಅದಕ್ಕೇನಾದರೂ ಒಂದು ಸೈಡಲ್ಲಿ ಮಾಡಲೇಬೇಕಲ್ವ, ಬ್ಯಾಕಪ್ ಇರಲೇಬೇಕು. ನಾವು ಇಡೀ ಲೈಫ್ನ ಇದಕ್ಕೆ ಡೆಡಿಕೇಟ್ ಮಾಡ್ಕೋತೀವಿ. ನಾವು ಎಲ್ಲರೂ ಯಶ್ ಆಗೋಕ್ಕಾಗಲ್ಲ, ಎಲ್ಲರೂ ರಾಧಿಕಾ ಪಂಡಿತ್ ಆಗೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಫೈಂಡ್ ಅವರ್ ಓನ್ ವೇಸ್ ಟು ಲೀಡ್ ಲೈಫ್, ಟು ಮೇಕ್ ಮನಿ. ಸೊ ಈ ಇಂಡಸ್ಟ್ರಿಗೆ ಬರೋ ಮುಂಚೆ ಮೆಂಟಲಿ ಪ್ರಿಪೇರ್ ಆಗಿರಲೇಬೇಕು, ಸ್ಟ್ರಾಂಗೂ ಆಗಿರಬೇಕು. ಡೆಫಿನೆಟ್ಲಿ. ಸೋಷಿಯಲ್ ಮೀಡಿಯಾದ ಬಗ್ಗೆ ನಾವು ಒಂದಷ್ಟು ಮಾತಾಡಿದ್ವಿ ಆಲ್ರೆಡಿ, ಬಟ್ ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಗೆ ನಡೀತಿದೆ ಸೋಷಿಯಲ್ ಮೀಡಿಯಾ? ಸೋಷಿಯಲ್ ಮೀಡಿಯಾ ಒಂದು ರೀತಿಯಲ್ಲಿ ಪ್ರೋ ಆ್ಯಂಡ್ ಆಲ್ಸೋ ಕಾನ್. ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್. ನಾನು ಆಗಲೇ ಹೇಳಿದಾಗೆ ತುಂಬ ಜನ ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ವಿ ಆಲ್ವೇಸ್ ಟ್ರೈ ಟು ಪುಟ್ ಗುಡ್ ಸೈಡ್ ಆಫ್ ಆರ್ಸ್. ಏನೋ ಸ್ಟೋರಿ ಹಾಕ್ತೀವಿ, ಹ್ಯಾವಿಂಗ್ ಎ ನೈಸ್ ಕಾಫಿ ವಿತ್ ಸೋ ಆ್ಯಂಡ್ ಸೋ, ಇವತ್ತು ನೈಸ್ ಡೇಟ್ ವಿತ್ ಸೋ ಆ್ಯಂಡ್ ಸೋ, ಏನೋ ಒಂದು ಪ್ರಾಜೆಕ್ಟ್ ಲಾಂಚು. ಮನೆಗೆ ಹೋಗಿ ಫುಲ್ ಡಿಪ್ರೆಷನಲ್ಲಿ ಇರ್ತೀವಿ ಸಮ್ಟೈಮ್ಸ್. ಹೇಳ್ತಾ ಇರೋದು ಒಂದು ರೀತಿಯಲ್ಲಿ ತುಂಬ ಜನ ಆ್ಯಕ್ಟರ್ಸ್, ಇನ್ಫ್ಲೂಯೆನ್ಸರ್ಸ್ ಅವರ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಆ್ಯಂಡ್ ಅದು ಒಳ್ಳೆ ರೀತಿಯಲ್ಲಿ ವರ್ಕ್ ಕೂಡ ಆಗಿದೆ. ಆ್ಯಂಡ್ ಅನದರ್ ಸೈಡ್ ಆಫ್ ಪೀಪಲ್ ಇದನ್ನು ತುಂಬ ಕ್ರಿಂಜ್ ವೇನಲ್ಲಿ ಯೂಸ್ ಮಾಡಿಕೊಂಡು ಫೇಮಸ್ ಆಗ್ತಿರೋದು. ನಾವು ಅದ್ರ ಬಗ್ಗೆ ಆಗಲೇ ಮಾತಾಡಿದ್ವಿ. ಅದು ಸಸ್ಟೈನ್ ಆಗೋಕ್ಕಾಗಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದು ಯಾವತ್ತಿದ್ರೂ ಒಂದು ಸ್ವಲ್ಪ ವರ್ಷ ಇರುತ್ತೆ ಆ್ಯಂಡ್ ಯು ಡೋಂಟ್ ನೋ ವಾಟ್ ಟು ಡೂ ನೆಕ್ಸ್ಟ್ ಒಂದು 10 ವರ್ಷ ಆದಮೇಲೆ ಈ ಸೋಷಿಯಲ್ ಮೀಡಿಯಾ ಇಲ್ಲ ಅಂದರೆ ಅವ್ರಿಗೇನು ಮಾಡೋದಕ್ಕಾಗಲ್ಲ.
ಬಟ್ ಫಾರ್ ಆ್ಯಕ್ಟರ್ಸ್ ಏನು ಸಮಸ್ಯೆ ಆಗುತ್ತೆ ಅಂದರೆ ನಾವು ಓಪನ್ ಮಾಡಿದ ತಕ್ಷಣ ಯಾರೋ ಒಬ್ರದ್ದು ಲೈಫಲ್ಲಿ ಏನೋ ಆಗ್ತಿರೋದನ್ನು ನಾವು ನೋಡ್ತೀವಿ. ವಿ ಡೋಂಟ್ ಫೀಲ್ ಜೆಲಸ್, ಅದರಿಂದ ನಮಗೆ ಜೆಲಸ್ ಆಗಲ್ಲ. ನಾವೇನು ಮಾಡ್ತಾನೆ ಇಲ್ವಲ್ಲ ಲೈಫಲ್ಲಿ, ಇಟ್ಸ್ ಪ್ಯೂರ್ ಪ್ರೆಷರ್. ನಾವು ಇವಾಗ ಅವ್ರೇನೋ ಮಾಡ್ತಾರೆ, ನಾವೇನೋ ಮಾಡ್ತಿಲ್ಲ ಲೈಫಲ್ಲಿ, ನನಗೆ ಯಾಕೆ ಏನೂ ಸಿಗ್ತಾ ಇಲ್ಲ, ನನಗೆ ಯಾಕೆ ಏನೂ ಆಗ್ತಿಲ್ಲ. ಅಂದರೆ ವಿ ಆರ್ ಆಲ್ವೇಸ್ ರನ್ನಿಂಗ್. ನಾವು ಲೈಫಲ್ಲಿ ವಿ ಆರ್ ಜಸ್ಟ್ ರನ್ನಿಂಗ್. ನಾವು ನಿಧಾನಕ್ಕೆ ನಮ್ಮ ಲೈಫಲ್ಲಿ ಏನಾಗ್ತದೆ ಅಂತ ನಾವು ಯೋಚನೆ ಮಾಡ್ತಿಲ್ಲ. ಲೈಫ್ ಒಂದಿನದಲ್ಲ, ಎಷ್ಟೋ ವರ್ಷಗಳದು. ವಿ ಹ್ಯಾವ್ ಟು ಟೇಕ್ ಇಟ್ ಸ್ಲೋ. ಓಕೆ, ಒನ್ ಥಿಂಗ್ ಅಟ್ ಎ ಟೈಮ್. ಇದಾದಮೇಲೆ ಅದು. ಇವಾಗಂತೂ ಮಲ್ಟಿ ಟಾಸ್ಕಿಂಗ್ ಜಾಸ್ತಿ ಆಗೋಗಿದೆ. ಮುಂಚೆ ಆಗಿದ್ದಿದ್ರೆ ಒಂದು ಕೆಲಸ ಮಾತ್ರ ಮಾಡ್ತಾಯಿದ್ರು. ಈಗ ಯಾರೂ ಒಂದು ಕೆಲಸ ಮಾಡ್ತಿಲ್ಲ. ಎಲ್ಲ ಕಡೆ ಕಾಲಿದೆ, ಎಲ್ಲ ಕಡೆ ಮಾಡ್ತಿದ್ದೀವಿ, ಎಲ್ಲ ಮಾಡಬೇಕು, ಎಲ್ಲದರಲ್ಲೂ ಚೆನ್ನಾಗಾಗಬೇಕು, ಅದೇ ಒಂದು ಥಾಟಲ್ಲಿ ಇರ್ತಿದ್ದೀವಿ. ಬಟ್ ಎಲ್ಲ ಟೈಮಲ್ಲೂ ಅದು ವರ್ಕ್ ಆಗಲ್ಲ. ಸಮ್ಟೈಮ್ಸ್ ಇಟ್ ಈಸ್ ಅ ಸ್ಲೋ ಪ್ರಾಸೆಸ್. ಕರೆಕ್ಟ್. ಈಗ ನೀವು ಹೇಳಿದ್ದಕ್ಕೆ ನಾವೆಲ್ಲ ಒಂದು ಟ್ರಿಪ್ ಹೋಗ್ಬೇಕಾದ್ರೆ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಏನೇನು ತಗೋಬೇಕು, ಏನೇನು ಮಾಡಬೇಕು ಅನ್ನೋದು ನೀಟಾಗಿ ಆರ್ಗನೈಸ್ ಮಾಡ್ತೀವಿ. ಬಟ್ ಲೈಫ್ ಅಂತ ಬಂದಾಗ ನಾವು ಆ ಪ್ಲಾನಿಂಗೇ ಮಾಡಲ್ಲ, ಓಡ್ತಿರ್ತೀವಿ ನಾವು. ಇವಾಗಂತೂ ಬೆಳಗ್ಗೆ ಎದ್ದು ಏನೇನಿದೆ ಅದಿದೆ ಎವ್ರಿ ಟೈಮ್ ವಿ ಆರ್ ರನ್ನಿಂಗ್. ಸೊ ಸ್ವಲ್ಪ ಕಾಮ್ ಡೌನ್ ಆಗಿ ನಮ್ಮ ಲೈಫ್ ಏನಿದೆ, ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಬಿಟ್ಟು ನಮ್ಮ ಲೈಫ್ ಹೊರಗಡೆ ಏನಿದೆ ಅನ್ನೋದನ್ನು ಜಾಸ್ತಿ ಎಂಜಾಯ್ ಮಾಡಬೇಕು ಅಂತ ಅನಿಸುತ್ತೆ. ಸೂಪರ್. ಇವಾಗ ಕೊನೆಯದಾಗಿ ಚಂದನ ಅನಂತಕೃಷ್ಣ ಅವರ ಲೈಫ್ ಇವಾಗ ಹೇಗಿದೆ? ಇವಾಗ ನಾನು ಇಷ್ಟೆಲ್ಲ ನಿಮಗೆ ಹೇಳ್ದೆ ಅಲ್ವಾ, ಇಷ್ಟೆಲ್ಲ ಪ್ರಾಸೆಸ್ ಇವನ್ ಐ ವಿಲ್ ಬಿ ಗೋಯಿಂಗ್ ಥ್ರೂ ಅಲ್ವಾ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ನಂತರ ಎಷ್ಟೊಂದು ಸತಿ ಆಗಬೇಡಿ. ಅಂದರೆ ಇಟ್ಸ್ ನಾಟ್ ಲೈಕ್ ನಾನು ಎವ್ರಿಡೇ ಅದೇ ಥರ ಡಿಪ್ರೆಷನಲ್ಲಿ ಇದ್ದೀನಿ ಅಂತಲ್ಲ. ಬಟ್ ಆ ಫೇಸಸ್ ಎಲ್ಲರೂ ಫೇಸ್ ಮಾಡಿರ್ತಾರೆ. ಒಂದು ಪಾಯಿಂಟಲ್ಲಿ ಎಲ್ಲರೂ ಅದನ್ನು ಅನುಭವಿಸ್ತೀವಿ. ಸೊ ನನ್ನ ಲೈಫಲ್ಲೂ ಹಾಗೆ ಇವಾಗ ಒಂದು ಪಾಯಿಂಟಲ್ಲಿ ಆಗಿದೆ, ಇವಾಗ ಮದುವೆ ಆಗಿದೆ, ಕೆಲಸ ಇದೆ. ಬಟ್ ದೆರ್ ಆರ್ ಬಿಗರ್ ಡ್ರೀಮ್ಸ್. ಅದು ಮಾಡಬೇಕು, ಇದು ಮಾಡಬೇಕು ಅಂತ ವಿಲ್ ಬಿ ರನ್ನಿಂಗ್. ಸೊ ಓಡ್ತಾ ಇದ್ದೀನಿ ಸದ್ಯಕ್ಕೆ. ಥ್ಯಾಂಕ್ ಯು ಚಂದನ ಅವರೇ, ಇಲ್ಲಿ ತನಕ ಬಂದು ನಮ್ಮ ಜೊತೆ ನಿಮ್ಮ ಒಂದಷ್ಟು ಮಾತುಗಳನ್ನು ಹಂಚಿಕೊಂಡು ಒಂದಷ್ಟು ವಿಷಯಗಳನ್ನ ಜನಕ್ಕೂ ಮುಟ್ಟಿಸಿದ್ದೀರಾ. ಅದರಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ನಾವು ಅಂದ್ಕೊಳ್ತೀವಿ. ಬಂದು ಇಲ್ಲಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ದಿಸ್ ಇಸ್ ಅ ವೆರಿ ಡಿಫ್ರೆಂಟ್ ಕಾನ್ಸೆಪ್ಟ್. ಈ ಥರದ್ದು ಪಾಡ್ಕಾಸ್ಟಲ್ಲಿ ಫಸ್ಟ್ ಟೈಮ್ ನಾನು ಬಂದಿದ್ದು. ಆ್ಯಂಡ್ ಐ ಹೋಪ್ ಈ ಒಂದು ಯೂಟ್ಯೂಬ್ ಚಾನೆಲ್ ಸಕ್ಕತ್ತಾಗಿ ರೀಚ್ ಆಗಲಿ ಆ್ಯಂಡ್ ತುಂಬ ಜನರಿಗೆ ಇಷ್ಟ ಆಗಲಿ. ಆ್ಯಂಡ್ ನೀವು ಯಾರ್ಯಾರನ್ನ ಗೆಸ್ಟ್ಗಳನ್ನ ಕರೆಸ್ತೀರಾ ಅವರಿಂದ ಇನ್ನೊಂದು 4 ಜನಕ್ಕೆ ಇನ್ಸ್ಪೈರ್ ಆಗಲಿ ಅಂತ ಐ ಪ್ರೇ. ಆ್ಯಂಡ್ ನಿಮಗೂ ಇದರಿಂದ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇದಿಷ್ಟು ನಿಮ್ಮ ಪ್ರೀತಿಯ ನಟಿ ಚಂದನ ಅನಂತಕೃಷ್ಣ ಅವರ ಲೈಫ್ ಜರ್ನಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಕಥೆಗಳಿಗೆ, ಲೈಫ್ ಜರ್ನಿಗೆ ಫಾಲೋ ಮಾಡಿ ದ ಪಾಡ್ಕಾಸ್ಟ್ ವಿತ್ ಮಾಸ್ಕ್ ಮ್ಯಾನ್. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.